ಶಿವನ ವಾಹನ ನಂದಿ ಅನ್ನೋದು ಎಲ್ರಿಗೂ ಗೊತ್ತಿದೆ, ಆದ್ರೆ ಶಿವನೇ ನಂದಿ ಅನ್ನೋದು ಬಹುತೇಕ ಯಾರಿಗೂ ತಿಳಿದಿಲ್ಲ. ಹೇಗೆ ಅಂತ ನಿಮ್ಮ ಪ್ರಶ್ನೆ ಆದ್ರೆ ಲಿಂಗ ಪುರಾಣದ ಇವತ್ತಿನ ಕಥೆಯೇ ಉತ್ತರ. ಶಿವಭಕ್ತ ಮುನಿ ಶಿಲಾದರು ಕುರುಡನಾಗಿದ್ರು ಒಮ್ಮೆ ಮಕ್ಕಳಾಗಬೇಕೆಂದು ತಪಸ್ಸಿನಲ್ಲಿ ನಿರತರಾದ್ರು. ಅವರ ತಪಸ್ಸಿಗೆ ಮೆಚ್ಚಿದ ಇಂದ್ರದೇವ ಪ್ರತ್ಯಕ್ಷನಾಗಿ ಏನು ಬೇಕೆಂದು ಕೇಳ್ತಾನೆ. ದೇವಶತ್ರುಗಳನ್ನ ನಾಶ ಮಾಡಿದ 1000 ಕಣ್ಣುಗಳುಳ್ಳ ದೇವೇಂದ್ರನೇ ತನಗೆ ಮರಣವಿಲ್ಲದ ಮಗುವನ್ನ ಪ್ರಾಪ್ತಿ ಮಾಡೆಂದು ಶಿಲಾದ ಮುನಿ ಬೇಡಿಕೊಳ್ತಾರೆ. ಅಂತಹ ಬ್ರಹ್ಮನಿಗೂ ಕೂಡ ಮರಣವಿದ್ದು ಮರಣವಿಲ್ಲದ ಜೀವಿಯೇ ಇಲ್ಲ. ಅದಕ್ಕಾಗಿ ನೀನು ಕೇಳಿದಂತ ಮಗನನ್ನು ಕೊಡಲು ಸಾಧ್ಯವಿಲ್ಲ. ಆದ್ರೆ ನಿನಗೆ ಸರಿಸಮನಾದ ಪುತ್ರನನ್ನ ದಯಪಾಲಿಸುವೆ ಎಂದು ಅನುಗ್ರಹಿಸಿ ಅದೃಶ್ಯನಾದ ಇಂದ್ರ. ತಕ್ಷಣವೇ ಶಿಲಾದ ಮುನಿ ಶಿವನನ್ನ ಕುರಿತು ಘೋರ ತಪಸ್ಸು ಶುರು ಮಾಡಿದ್ರು ಮತ್ತು ದೇಹವನ್ನ ಕ್ರಿಮಿಕೀಟಗಳು ಕಿತ್ತು ತಿಂದು ಬರೀ ಮೂಳೆಯಷ್ಟೇ ಉಳಿಯುತ್ತೆ ಅದು ಕೂಡ ತಿಳಿಯದಷ್ಟು ತಪಸ್ಸಿನಲ್ಲಿ ಮಗ್ನರಾಗಿದ್ರು. ತ್ರಿಪುರನಾಶಕನಾದ ಶಂಕರ ಪ್ರಕಟಗೊಂಡು ಶಿಲಾದನ ದೇಹ ಮುಟ್ಟಿ ಅವರ ದೈಹಿಕ ಸ್ಥಿತಿ ಮೊದಲಿನಂತೆ ಮಾಡಿ ಏನು ಬೇಕೆಂದು ಕೇಳಿಕೊಳ್ಳುವಂತೆ ಪ್ರೀತಿಯಿಂದ ಹೇಳ್ತಾರೆ. ಮರಣವಿಲ್ಲದ ಮಗನ ಕರುಣಿಸುವಂತೆ ಮತ್ತದೇ ವರವನ್ನ ಶಿವನಲ್ಲಿ ಬೇಡಿಕೊಳ್ತಾರೆ. ಮೊದಲಿನಿಂದಲೂ ಶಿಲಾದ ಮುನಿಯು ಶಿವಭಕ್ತಿಗೆ ಸೋತಿದ್ದ ಪರಮೇಶ್ವರ. ಲೋಕಕ್ಕೆಲ್ಲ ನಾ ತಂದೆಯಾದರೆ ನೀನು ನನಗೆ ತಂದೆಯಾಗುವೆ, ನಂದಿ ಎಂಬ ಹೆಸರಿನಿಂದ ನಾನೇ ನಿನ್ನ ಮಗನಾಗುವೆ ಅಂತ ತಿಳಿಸ್ತಾರೆ. ಈ ವರವನ್ನ ಪೂರೈಸಲು ಶಿಲಾದ ಮುನಿ ಯಜ್ಞ ಮಾಡ್ತಾರೆ. ಮತ್ತೆ ಅದೇ ಯಜ್ಞಾಂಗದಲ್ಲಿ ಪ್ರಳಯಾಗ್ನಿಯಂತೆ 3 ಕಣ್ಣು, 4 ತೋಳು, ಜಡೆ, ಕಿರೀಟ, ಶೂಲ, ಟಂಕ, ಗದೆ, ವಜ್ರದ ಆಭರಣಗಳ ಜೊತೆ ವಜ್ರದ ಕೋರೆ ಹಲ್ಲುಗಳನ್ನೊಡಗೂಡಿ ಶಿವನೇ ನಂದಿಯಾಗಿ ಜನಿಸ್ತಾನೆ. ಮುಂದೆ ನಂದಿಯು ಶಿವಭಕ್ತನಾಗಿ ಪರಮೇಶ್ವರನನ್ನ ಭೇಟಿಯಾಗಿದ್ದೆ ಮತ್ತೊಂದು ಕತೆ. ಡೌನ್ಲೋಡ್ ಶೇರ್ ಚಾಟ್.